ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತಿನ ವೀಡಿಯೋದಲ್ಲಿ ಬಟ್ಟೆ ಎಲ್ಲ ಸೀರೆ ಪಾಲ್ಸ್ ಹಚ್ಬೇಕು, ಬಟ್ಟೆ ಹೊಲಿಯೋದು ಫ್ರೆಂಡ್ಸ್. ಒಂದು 2-3 ಸೀರೆ ಪಾಲ್ಸ್ ಹಚ್ಚೋ ಬಂದವು, ಹಂಗಾಗಿ ಎಲ್ಲ ಐರನ್ ಮಾಡ್ಕೊಳಕತ್ತಿದ್ದೀನಿ. ಐರನ್ ಮಾಡ್ಕೊಂಡು ಇವಾಗ ಪಾಲ್ಸ್ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವು ಒಂದು 4-5 ಸೀರೆ ಪಾಲ್ಸ್ ಹಚ್ಚೋ ಬಂದಿದ್ದವು, ಹಂಗಾಗಿ ಬಟ್ಟೆ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಅಡುಗೆ ಮಾಡಬೇಕು. ಇವತ್ತು ಮಳೆ ಒಂದು ಇಟ್ಕೊಂಬಿಟ್ಟೈತಿ, ಭಾಳ ಚೆನ್ನಾಗಿ ಮಳೆ ಹೊಡಿತಾ ಐತಿ. ಬಟ್ಟೆ ಒಗಿಬೇಕು, ಬಟ್ಟೆನ ಹಾಕ್ಬೇಕು. ಫಸ್ಟು ಇವನು ಬಟ್ಟೆ ಹೊಲ್ದಿಟ್ಟು ಆಮೇಲೆ ನೋಡೋಣ, ಮಳೆ ಹಿಡ್ಕೊಂಡಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಫಸ್ಟು ಪಾಲ್ಸ್ ಹಚ್ಚಕತ್ತೀನಿ ಸೀರೆಗೆ. ಟೈಲರಿಂಗು ಫಸ್ಟ್ ಗಡಗಡ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಪಾತ್ರೆ ಮಾಡ್ಕೊಂಡಿರ್ಕತಿ ಅಂಥೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಭಾಳ ಸೀರೆ ಇದ್ದು ಪಾಲ್ಸ್ ಹಚ್ಚವು, ಒಂದೇ ಸತಿಗೆ ಬಂದುಬಿಟ್ರೆ ಭಾಳ ಬಂದುಬಿಡ್ತು ಪಾಲ್ಸ್ ಹಚ್ಚವು. ಹಂಗಾಗಿ ಮೊನ್ನೆನ ಅವ್ನು ತೊಳೆದು ಹಾಕಿದ್ದೆ ಅಲ್ಲ ಪಾಲ್ಸಿನ ಬಟ್ಟೆನ, ಮೊನ್ನೆ ತೊಗೊಂಬಂದಿದ್ದೆ ಹೋಗಿ, ಲೈನಿಂಗು ಅವೆಲ್ಲ ತೊಗೊಂಬಂದಿದ್ದೆ. ಅದು ಮತ್ತೆ ನಿನ್ನೆ ಹಚ್ಚೋಕೆ ಆಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಹಚ್ತಾ ಇದ್ದೀನಿ ಅವನ್ನ ಬಟ್ಟೆಗೆ, ಸೀರೆಗನ್ನ. ಬ್ಲೌಜಿನ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲೌಸ್ ಹೊಲಿಬೇಕು. ಇವಾಗ ಸೀರೆ ಒಂದು ಪಾಲ್ಸ್ ಹಚ್ತಾ ಇದ್ದೀನಿ. ಸೀರೆ ಪಾಲ್ಸ್ ಹಚ್ಚಿ ಬ್ಲೌಸೂ ಭಾಳ ಬಂದಿದೆ ಹೊಲಿಬೇಕು. ಇವತ್ತು ಸೀರೆ ಅಷ್ಟೇ ಏಮಿಂಗ್ ಮಾಡೋದು, ಅದನ್ನೊತ್ತಿಗೆ ಸಂಜೆನೇ ಆಗುತ್ತೆ ಇವತ್ತು, ಅದಷ್ಟೇ ಮಾಡ್ತೀನಿ. ಅದು ಬಿಟ್ಟು ಅಡುಗೆ ಒಂದಿನ ಮಾಡಬೇಕು ಫ್ರೆಂಡ್ಸಿನ. ಅಡುಗೆನ ಏನೂ ಇಲ್ಲ, ಸಂಜೆ ಅಡುಗೆ ಮಾಡಬೇಕು. ಇವಾಗ ಇದು ಒಂದಿಷ್ಟೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅಡುಗೆದು ನೋಡ್ತೀನಿ. ಯಾಕಂದರೆ ಈಗಿನ 3 ಸೀರೆ ಬೇರೆ ಅದಾವೆ. ಈಗ 2 ಸೀರೆ ಹಚ್ಚಿದ್ದೀನಿ, ಈಗಿದು 3ನೇ ಸೀರೆ. ಇನ್ನೊಂದು ಸೀರೆ ಹಚ್ಚೋದೈತಿ ಫ್ರೆಂಡ್ಸ್. ಇನ್ನೊಂದು ಅಲ್ಲಿ ಕುಚ್ಚು ಕಟ್ಟಕ್ಕೆ ಕೊಟ್ಟಿದ್ದೀನಿ, ಸೀರೆ ಕುಚ್ಚು ಕಟ್ಟಕ್ಕೆ. ಅವ್ರು ಕೊಟ್ಟ ಮೇಲೆ ಆಮೇಲೆ ಅದು ನೈಟ್ ಆಗುತ್ತದೆ ಅವ್ರು, ಯಾಕಂದರೆ ಏನೋ ಕೊಟ್ಟಿಲ್ಲ, ಇಷ್ಟೊತ್ತಾದರೂ ಏನೋ ಕೊಟ್ಟಿಲ್ಲ ಅವ್ರು ಕೊಟ್ಟ ಮೇಲೆ ಹಚ್ಬೇಕು ಅದನ್ನು. ಇವು ಸೀರೆನ 3 ಸೀರೆ ಕುಚ್ಚಕ್ಕೆ ಕೊಟ್ಟಿದ್ದೀನಲ್ಲ, ಅವ್ರನ್ನ ಕೊಟ್ಟಿಲ್ಲ. ಒಂದು ಕೊಟ್ಟಿದ್ದಾರೆ ಸೀರೆ ಬೇರೆ, ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನೊಂದು. ಇನ್ನೊಂದು 2 ಸೀರೆ ಅವ್ರ ಹತ್ರನೇ ಇದ್ದಾವೆ. ಅವರು ಯಾಕಂದ್ರೆ ಅವ್ರದ್ದು ಮನೆ ಕೆಲಸ ಎಲ್ಲ ಐತಮ್ಮ, ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಹಂಗಾಗಿ ನಾನು ಕೇಳೋಕೆ ಹೋಗಿಲ್ಲ. ಒಂದು ಅರ್ಜೆಂಟ್ ಇತ್ತು ಆಂಟಿ, ಅದು ಒಂದು ಕೊಡ್ರಿ ಅಂತ ಹೇಳಿದ್ದೆ, ಕೊಟ್ಟಿದ್ದು ಪಾಪ ಅವರು. ಇವಾಗ ಸೀರೆ ಒಂದು ಪಿಕೋ ಒಂದು ಮಾಡ್ಸೋವಿದ್ದಾವೆ. ಇವಾಗ ಪಾಲ್ಸ್ ಹಚ್ಕೊಂಡು ಪಿಕೋ ಮಾಡಿಸ್ಬೇಕು. ಪಿಕೋ ಮಿಷನ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹೊರಗಡೆನೇ ಕೊಡ್ತೀನಿ ಬೇರೆಯವ್ರ ಕೈ ಪಿಕೋ ಮಾಡ್ಸೋಕೆ. ಅಂದರೆ ಸೀರೆ ಇವಾಗ ಸಾದಾ ಮಿಷನ್ ಒಳಗೆ ಯಾರು ಇಡ್ಸ್ಕೊಳಲ್ಲ ಸೀರೆ ಯಾರಿಗೂ, ಮತ್ತು ಪಿಕೋ ಮಿಷನ್ಗೆ ಕೊಟ್ಬಿಡ್ಬೇಕು ಹೋಗಿ. ಹಂಗಾಗಿ ಇವಾಗ ಇಪ್ಪಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಇವಾಗ ಒಲೆಯದು ಮುಗೀತು, ಅಡುಗೆ ನಮ್ಮ ಅಕ್ಕನ ಮಗಳು ಬಂದಳು ಮನೆಗೆ. ಹಂಗಾಗಿ ಸ್ವಲ್ಪ ಕಸ ಹೊಡ್ಕೊಡು ಅಂದೆ, ಹೊಡ್ಕೊಟ್ಲು. ಅವಳು ದೀಪ ಹಚ್ಚಕತ್ತಿದ್ದಾಳೆ, ಅವಳು ದೀಪ ಹಚ್ಚಮ್ಮ ಅಂತೇಳಿದ್ದೆ. ದೇವ್ರ ದೀಪನ ಇವತ್ತು ಮೊಟ್ಟೆ ಸಾರು ಮಾಡೋಕ್ಕೂ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಕಾಯೆಲ್ಲ ಕಾಯಿ ಬಡ್ದಿದ್ದಿತ್ತು ಮನೆಯಲ್ಲೇ, ಹಂಗಾಗಿ ಕಾಯೆಲ್ಲ ಹೆಚ್ಕೊಂಡು ಇವಾಗ ಮೊಟ್ಟೆ ಸಾರು ಮಾಡೋಕ್ಕೆ ಮೊಟ್ಟೆ ಕುಚ್ಚಕ್ಕೆ ಹಾಕಿದ್ದೀನಲ್ಲ, ಮುಂಚೆನೇ ಮೊಟ್ಟೆ ಕುಚ್ಚಕ್ಕೆ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಅವು ಸ್ವಲ್ಪ ಆಮೇಲೆ ಅದು ಗಜಿಬಿಜಿದಂಗೆ ಬೆಂದಿರ್ತಾವೆ ಅಂತೇಳ್ಬಿಟ್ಟು ಸುಲಿದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಂದೇ ಇಲ್ಲ ಮೊಟ್ಟೆ, ಅದಕ್ಕೋಸ್ಕರನೇ ಅವ್ನು ಬೇಗನೆ ಮೊಟ್ಟೆ ಕುಚ್ಚಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಇವನ್ನೆಲ್ಲ ತರಕಾರಿ ಎಲ್ಲ ಕಾಯಿ ಒಡೆದಿತ್ತು, ಅದನ್ನೇ ಸ್ವಲ್ಪ ಒಂದು ಹೊತ್ತಿಗಲ್ಲ ಅಂತೇಳ್ಬಿಟ್ಟು ಸಣ್ಣ ಕಾಯಿ ಹಾಕಿ ಕಾಯಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ. ಅವಳು ಬರ್ತಾಳೆ, ಅವಳು ಇಷ್ಟೊತ್ತನೆಲ್ಲ ಕೆಲಸ ಮಾಡಿಕೊಟ್ಲು. ನಮ್ಮ ಅಕ್ಕನ ಮಗಳು ಬಂದಿದ್ಲಲ್ಲ, ಸ್ವಲ್ಪ ಕಸ ಪಸ ಅಂದು ಪಾತ್ರೆ ಇದ್ದಿದ್ದಿಲ್ಲ, ಕಸ ಹೊಡ್ಕೊಟ್ಲು. ದೀಪ ಹಚ್ಚಂದೆ, ದೀಪ ಹಚ್ಚಿದ್ನು ಅಂತ ಹೇಳಿದ್ಲು. ಅವಳು ತರಕಾರಿ ಕೊಟ್ಟು ಹೋಗಕ್ಕೆ ಬಂದಿದ್ಲು ಮನೆಗೆ. ಹಂಗಾಗಿ ಇವಾಗ ನಾನೆಲ್ಲ ತರಕಾರಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಬೇಗ ತರಕಾರಿ ಏನಿಲ್ಲ ಇವಾಗ, ಪಲ್ಯವೇನು ಬೇರೆದೇನು ಮಾಡ್ಕೊಳಲ್ಲ. ಯಾಕಂದ್ರೆ ಅಕ್ಕ ಸಾಂಬಾರು ಕಳಿಸ್ತಾಳಂತೆ, ಇವ್ರಿಗೆ ಮೊಟ್ಟೆ ಸಾರು ಮಾಡ್ತೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಕಾಳೆಲ್ಲ ಹುರ್ಕೊಳಕ್ಕೆ ಸಾರಿಗೆ ಅದನ್ನೆಲ್ಲ ಹೆಚ್ಕೊಂಡ್ಮೇಲೆ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದು ಕೊತ್ತಂಬರಿ ಕಾಳು ಇಟ್ಕೊಂಡಿಲ್ಲ ನಾನಂದರೆ ಎಷ್ಟು ಬೇಕಷ್ಟು ಹುರ್ಕೊಂಡು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಮಾಡಿಟ್ಕೋಬೇಕು ಪೌಡ್ರ್, ಅದನ್ನು ಮಾಡಿಲ್ಲ ನಾನು. ಹಂಗಾಗಿ ಕೊತ್ತಂಬರಿ ಕಾಳನ್ನು ಹುರ್ಕೊತಾ ಇದ್ದೀನಿ. ಅವನ್ನೆಲ್ಲ ಕಟ್ ಮಾಡ್ಕೊಂಡಿದ್ನೆಲ್ಲ ಇಲ್ಲಿ ಮೊಟ್ಟೆ ಕುದೀತಾ ಇದ್ದಾವೆ. ಕೊತ್ತಂಬರಿ ಕಾಳು ಹುರ್ಕೊಂಡು ಉಳ್ಕಿದ್ದು ಇದು ಮಾಡ್ತೀನಿ ಫ್ರೆಂಡ್ಸ್. ಸಾಂಬಾರು ಮಾಡೋಕ್ಕೆಲ್ಲ ಮಾಡ್ಕೊಂಡು
ಇಲ್ಲಿ ಸಾಂಬಾರು ಮಾಡೋಕ್ಕೆಲ್ಲ ದಬ್ರಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಅದು ಮೊಟ್ಟೆ ಕುದ್ದಿದ್ದವು ಎಲ್ಲ ಮಿಕ್ಸಿ ಮಾಡಿಕೊಂಡೆ, ಮಸಾಲೆ ಇದೆಲ್ಲ ಮಿಕ್ಸಿ ಮಾಡಿಕೊಂಡು ಇವಾಗ ದಬ್ರಿ ತೊಗೊಂಡಿದ್ದೀನಿ. ತಗೊಂಡು ಇವಾಗ ಸಾರಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಸಾರು ಮಾಡೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಕುದ್ದಿದ್ದವು ಆಲ್ರೆಡಿ, ಅಂದರೆ ಮುಂಚೆನೇ ಇಟ್ಟಿದ್ದೆ ಮೊಟ್ಟೆ ಕುದಿಯೋಕ್ಕೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಸಾಂಬಾರು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಒಂದು ಇದು ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕಿ ಆಯಿತು ಮೊಟ್ಟೆ ಸಾರಿಗೆ. ಇವಾಗ ಮೊಟ್ಟೆ ಒಂದು ಅದು ನೋಡೋದು ಒಂದು ಸಿಪ್ಪೆ ಸುಲಿಬೇಕು. ಮೊಟ್ಟೆ ಎಲ್ಲ ಸುಲ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇವಾಗ ಹೆಚ್ಚಿ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಮೊಟ್ಟೆ ಸಾರು ಇವತ್ತು. ಹಂಗಾಗಿ ಎರಡು ಹೋಳು ಮಾಡಬೇಕು ಫ್ರೆಂಡ್ಸ್, ಹಂಗಾದರೆ ಸಾಂಬಾರು ಅದು ಸ್ವಲ್ಪ ಟೇಸ್ಟ್ ಬರ್ತೈತೆ ಮೊಟ್ಟೆ. ಹಂಗಾಗಿ ಹೋಳು ಹಚ್ಚಿ ಹಾಕಿದ್ದೀನಿ. ಇಲ್ಲಿ ಮಾನ್ವಿ ಟೀಗೆ ಇಡ್ತಾ ಇದ್ದಾಳೆ. ಅಕ್ಕಿನೂ ಅನ್ನ ಮಾಡೋಕೆ ಇಡ್ಬೇಕು. ಇನ್ನು ಅನ್ನ ಒಂದು ಮಾಡಿದರೆ ಆಗುತ್ತೆ. ಟೀಗೆ ಇಟ್ಟಳು ಮಾನು. ಟೀ ಮಾಡಿಬಿಟ್ಟು ಮೂವರಿಗೂ ಟೀ ಮಾಡ್ತಾ ಇದ್ದಾಳೆ ಅಕ್ಕಿ. ಸಾಂಬಾರು ಕುದೀತಾ ಐತಿ. ಅಕ್ಕಿ ಒಂದು ಹಾಕ್ಕೊಂಡು ಅನ್ನಕ್ಕೆ ಇಡ್ಬೇಕು ನಾನಿವಾಗ. ಎಲ್ಲ ಉಪ್ಪು ಗಿಪ್ಪು ಹಾಕಿ ಅನ್ನಕ್ಕಿಟ್ಟು ಇದೆಲ್ಲ ಆಯ್ತಿದು ಎಲ್ಲ ಕ್ಲೀನ್ ಮಾಡ್ಕೊಂಡು, ಕ್ಲೀನಾಗಿದ್ಮೇಲೆ ಇದು ಟೀ ಒಂದು ಕಾಸ್ಕೊಂಡು ಅನ್ನಕ್ಕೆ ಇಡ್ಬೇಕು. ಇವಾಗ ಅನ್ನಕ್ಕೊಂದು ಇಡಬೇಕು ಫ್ರೆಂಡ್ಸ್. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅನ್ನ ಒಂದಾದ್ರೆ ಆಯ್ತು. ಅನ್ನ ಒಂದು ಮಾಡ್ಕೊಂಡು ಟೀ ಮಾನೋ ಕಾಫಿ ಮಾಡಿದ್ಲು, ಕಾಫಿ ಕುಡಿದ್ವಿ. ಇದು ಟೀ ಅನ್ನ ಒಂದಾದ್ರೆ ಆಯಿತು. ಈಜಿಲ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಹೋಗ್ಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್